ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಟೇಸ್ಟಿಯಾಗಿ, ಈಸಿಯಾಗಿ, ಅತಿ ಬೇಗ ಯಾವ ಥರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಾಳುಮೆಣಸು, ಪಲಾವ್ ಎಲೆ, 4 ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ. ಒಂದು ಕುಕ್ಕರಿಗೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಏನು ಮಸಾಲೆ ಐಟಮ್ನ ನಾನು ತೊಗೊಂಡಿದ್ದೆ ಆ ಮಸಾಲೆ ಐಟಮ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ಒಗ್ಗರಣೆಗೆ ಬೇಕಾದರೆ ತುಪ್ಪನೂ ಹಾಕ್ಕೋಬೋದು. ನನಗೆ ತುಪ್ಪ ಇಷ್ಟ ಆಗಲ್ಲ ಅಂತ ನಾನು ಇಲ್ಲಿ ತುಪ್ಪನ ಹಾಕ್ತಾಯಿಲ್ಲ. ಇದು ಗೀ ರೈಸ್ ತುಪ್ಪ ಹಾಕಿನೇ ಮಾಡೋದು. ಕೆಲವರು ತುಪ್ಪ ಹಾಕ್ತಾರೆ, ಕೆಲವೊಬ್ರು ಎಣ್ಣೆ ಹಾಕ್ತಾರೆ. ನೀವು ತುಪ್ಪ ಬೇಕಾದರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಪುದೀನ ಯಾಕೆ ಈ ಸ್ಟೇಜಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಪುದೀನ ಫ್ಲೇವರ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಪುದೀನ ಫ್ಲೇವರ್ ಈ ಟೈಮಲ್ಲಿ ಹಾಕಿದ್ರೆ ಅಷ್ಟಾಗಿ ಬರಲ್ಲ. ಹಾಗಾಗಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಕ್ಲೀನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈನ ಮಾಡ್ಕೊತೀನಿ. ಕೆಲವೊಬ್ಬರು ತುಪ್ಪ ತುಂಬಾ ಅಂದರೆ ಇಷ್ಟಪಟ್ಟು ತಿಂತಾರೆ, ತುಪ್ಪ ಪ್ರಿಯರು ಇರ್ತಾರೆ. ನೀವು ಹಂಗಿದ್ದವರು ನೀವು ತುಪ್ಪದಲ್ಲೇ ಮಾಡ್ಕೋಬೋದು. ನನಗೆ ತುಪ್ಪ ಇಷ್ಟ ಆಗಲ್ಲ, ಹಾಗಾಗಿ ನಾನು ತುಪ್ಪ ಹಾಕ್ತಾಯಿಲ್ಲ. ಎಣ್ಣೆನ ಆ್ಯಡ್ ಮಾಡಿ ನಾನು ಗೀ ರೈಸ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ತುಪ್ಪ ಬೇಕಾದರೆ ನೀವು ತುಪ್ಪ ಹಾಕ್ಕೋಬೋದು. ಇಲ್ಲಿ ನೋಡಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೊಟೊನೂ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಇದು ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಟೇಸ್ಟಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 30 ಸೆಕೆಂಡು ನೀವು ಅದೇನು ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಂಡಿರ್ತೀರ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ. ಇವಾಗ ನೀವು ಮನೇಲಿ ಎಷ್ಟು ಜನ ಇದ್ದೀರಾ, ನೀವು ಎಷ್ಟು ಜನಕ್ಕೆ ಮಾಡ್ಕೊತಿದ್ದೀರಾ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನ ನೀವು ಮಾಮೂಲಿ ಎಷ್ಟು ರೈಸ್ ಮಾಡ್ತೀರಾ ಅಂತ ನೋಡಿಕೊಂಡು ನೀವು ರೈಸಿಗೆ ಎಷ್ಟು ನೀರು ಹಾಕಿ ಅಕ್ಕಿ ಇಡ್ತೀರಾ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ನಮ್ಮ ಮನೆಯವರಿಗೆ ಇಬ್ಬರಿಗೆ ಮಾಡ್ಕೊತಿರೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕಿ ಅಕ್ಕಿ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿನ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಇವಾಗ ನೀವು ಬೇಕಾದರೆ ಉಪ್ಪು ನೋಡಿ, ನಿಮಗೆ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೋಬೋದು. ನೀವು ಉಪ್ಪು ಖಾರ ಅಂದರೆ ಖಾರ ಬೇಕು ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಉಪ್ಪು ಬೇಕಾದರೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಅದು ನೀರು ನೀವು ಏನು ಅಕ್ಕಿನ ಆ್ಯಡ್ ಮಾಡ್ತೀರಾ ನೀರು ಕುದೀತಾ ಇರಬೇಕು, ಆವಾಗ ಅಕ್ಕಿನ ಆ್ಯಡ್ ಮಾಡಿ. ಇಲ್ಲಾಂದರೆ ತಣ್ಣೀರಿಗೆ ನೀವು ಅಕ್ಕಿನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಗೀ ರೈಸು. ಇವಾಗ ನೋಡಿ, ಆಲ್ಮೋಸ್ಟ್ ಒಂದು 50% ಅಕ್ಕಿ ಬೆಂದಾಗಿದೆ. ನೀವು ಇದನ್ನು ಗೂರಾಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವೈಟ್ ಆ್ಯಂಡ್ ವೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ರುಚಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು, ಯಾವ ಥರ ಟೇಸ್ಟ್ ಇತ್ತು ಅಂತ. ಇಲ್ಲಿ ನೋಡಿ, ಇವಾಗ 70% ಇದಾಗಿದೆ, ಅಂದರೆ ನೀರೆಲ್ಲ ಬತ್ತು ಹೋಗ್ತಾ ಇದೆ. ಈ ಸ್ಟೇಜಲ್ಲಿ ನಾವು ನಿಮಗೆ ಲೆಮನ್ ಜ್ಯೂಸ್ ಬೇಕು ಅಂದರೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಿಂಡ್ಕೋಬೋದು. ನಿಮಗೆ ಬೇಡ ಅಂದರೆ ಫೈನಲ್ ಸ್ಟೇಜಲ್ಲಿ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು. ನನಗೆ ತುಪ್ಪ ಇಷ್ಟ ಇಲ್ಲದಿರೋ ಕಾರಣ ನಾನು ತುಪ್ಪನ ಹಾಕ್ತಾಯಿಲ್ಲ. ನಿಮಗೆ ತುಪ್ಪ ಬೇಕು ಅಂದರೆ ಈ ಸ್ಟೇಜಲ್ಲಿ ನೀವು ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ. ನಾನು ಇಲ್ಲಿ ವಿಷಲ್ ಬರೆಸ್ತಾ ಇಲ್ಲ. ಒಂದು 40 ಸೆಕೆಂಡ್ ಹೈ ಫ್ಲೇಮ್ ಇಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ 40 ಸೆಕೆಂಡ್ ಕಾಲ ನಾನು ಬಿಟ್ಟು ಆಮೇಲೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ವಿಷಲ್ ಫುಲ್ ಅದು ಪ್ರೆಷರ್ ಹೋಗೋವರೆಗೂ ಬಿಡಿ, ತಕ್ಷಣ ಓಪನ್ ಮಾಡೋಕ್ಕೆ ಹೋಗಬೇಡಿ ಲಿಡ್ಡನ್ನು. ಇಲ್ಲಿ ನೋಡಿ, ನಾನು ಅದು ಫುಲ್ಲು ವಿಷಲ್ ಹೋಗೋವರೆಗೂ ಬಿಟ್ಟು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸ್ ಅಂತ, ತುಂಬಾ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ಯಾವ ಥರ ಮಾಡಿದ್ರಿ, ನಿಮ್ಮ ಮನೇಲಿ ಯಾವ ಥರ ಟೇಸ್ಟ್ ಬಂದಿತ್ತು ಈ ರೆಸಿಪಿ ಅಂತ.
ಇಲ್ಲಿ ನೋಡಿ ಫುಲ್ ಉದ್ದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರ್ ಅಲ್ವಾ? ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.